ಹೊಸ ಮುಖ್ಯಮಂತ್ರಿ ಕಾಂಗ್ರೆಸ್ದೇ ಸರ್ಕಾರ. ಕಳೆದ 3 ವರ್ಷದ ಹಿಂದೆ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ, ಮುಂದೆ 2 ವರ್ಷಗಳ ಕಾಲ ಇರೋದು ಕಾಂಗ್ರೆಸ್ ಸರ್ಕಾರ. ಉಪಮುಖ್ಯಮಂತ್ರಿ ಆದವರು ಮುಖ್ಯಮಂತ್ರಿ ಆಗ್ತಾರೆ, ಅಷ್ಟೇ ಬದಲಾವಣೆ. ಕೆಲವು ಮಂತ್ರಿಗಳು ಬದಲಾಗ್ಬೋದು. ನೀತಿ ಬದಲಾಗುತ್ತಾ? ಕಾಂಗ್ರೆಸ್ ನೀತಿ ಭ್ರಷ್ಟಾಚಾರ ಮುಕ್ತ ಆಡಳಿತ ಕೊಡುವ ವಿಶ್ವಾಸ ಇದೆಯಾ? 60% ಇದ್ದಿದ್ದು 80%ಗೆ ಹೋಗ್ಬೋದು ಭ್ರಷ್ಟಾಚಾರ. ಇನ್ನೊಂದಷ್ಟು ಸರ್ಚಾರ್ಜ್ಗಳು ಸೇರ್ಕೋಬೋದು. ಈಗಿರುವ ಭ್ರಷ್ಟಾಚಾರದ ಜೊತೆಗೆ ಇನ್ನಷ್ಟು ಅಡಿಷನಲ್ ಅದಕ್ಕೆ ಆ್ಯಡ್ ಆಗ್ಬೋದು. ಮಂತ್ರಿಗಳು ಕೆಲವರು ಮಾಜಿಯಾಗಿ ಕೆಲವರು ಹಾಲಿ ಆಗ್ಬೋದು. ಆದರೆ ಸರ್ಕಾರದ ನೀತಿ ಬದಲಾಗುತ್ತಾ? ಅದೇ ತುಷ್ಟೀಕರಣ ನೀತಿ ಮುಂದುವರಿಯುತ್ತೆ, ಭ್ರಷ್ಟಾಚಾರ ಚರಮ ಸೀಮೆಗೆ ತಲುಪುತ್ತೆ, ಜನಾಕ್ರೋಶ, ಅದ್ರ ಜೊತೆಗೆ ಕಾಂಗ್ರೆಸ್ನ ಆಂತರಿಕ ಬೇಗುದಿ, ಇದು ಕೂಡ ಒಟ್ಟು ಕೂಡಿಕೊಂಡು ಒಂದು ರೀತಿಯಲ್ಲಿ ರಾಜಗದ್ದಿಗೆ, ಅದು ಮುಳ್ಳಿನ ಗದ್ದಿಗೆ ಆಗತ್ತೆ. ರಾಜಗದ್ದಿಗೆಯಲ್ಲಿ ಕೂತವರು ಅವರು ನೆಮ್ಮದಿಲಿರೋಕ್ಕಾಗಲ್ಲ, ರಾಜ್ಯದ ಜನರನ್ನು ನೆಮ್ಮದಿಯಲ್ಲಿ ಇಡೋಕ್ಕಾಗದೇ ಇರುವಂಥ ಪರಿಸ್ಥಿತಿ ಬರುತ್ತೆ ಅಂತ ಅನಿಸುತ್ತೆ. ಇನ್ನು ಹೊಸ ಹುಮ್ಮಸ್ಸಿನೊಂದಿಗೆ, ಹಳೆಯ ಅನುಭವದೊಂದಿಗೆ ಅಧಿಕಾರದ ಚುಕ್ಕಾಣಿಯ ಹಿಡಿಲಿಕ್ಕೆ ಹೊರಟಿರ್ತಕ್ಕಂಥವರಿಗೆ ರಾಜ್ಯಕ್ಕೆ ಒಳ್ಳೇದು ಮಾಡುವ ದೃಷ್ಟಿ ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಇಲ್ಲದೆ ಇರೋದು ಉಳಿದಿದ್ದೆಲ್ಲ ಬಂದ್ಬಿಟ್ರೆ ಉಳಿದಿದ್ದೆಲ್ಲ ಕೆಪಾಸಿಟಿ ಇದೆ. ಆ ದೃಷ್ಟಿ ಇಲ್ಲದೆ ಹೋಗ್ಬಿಟ್ರೆ ಮತ್ತೆ ಇದೇ ಪರಿಸ್ಥಿತಿ ಮುಂದುವರಿಯುತ್ತೆ. ಸಚಿವರಾದವರು ಹೇಗಿರಬೇಕು ಅನ್ನೋದು ಸರ್, ಯಾಕಂತಂದ್ರೆ ಈವರೆಗೂ 3 ವರ್ಷ ಯಾರು ಕೂಡ ಜನರ ಸಮಸ್ಯೆ ಕೇಳಿಲ್ಲ, ಅಲ್ಲಿ ಹೋಗಿಲ್ಲ, ಈ ಥರದ ಆರೋಪಗಳಿದ್ದಾವೆ. ಕೆಲವರು ವಿವಾದಗಳ ಕಾರಣಕ್ಕೆ ನಾವಿದ್ದೀವಿ ಅಂತ ತೋರಿಸಿದ್ರು, ಕೆಲವರು ಇದ್ದು ಇಲ್ಲದಂತೆ ಇದ್ರು, ಇನ್ನು ಕೆಲವರು ಎಲ್ಲ ವಿಷಯಕ್ಕೂ ಗೊತ್ತಿಲ್ಲ 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 ಅನ್ನುವಂಥ ಉತ್ತರವನ್ನೇ ಕೊಟ್ಕೊಂಡಿದ್ರು. ನನಗೇನೋ ಬಹಳ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ ಅನ್ನುವ ನಿರೀಕ್ಷೆ ನನಗಂತೂ ಇಲ್ಲ. ನಿರೀಕ್ಷೆ ಇಟ್ಕೊಂಡಿರೋರು ಕಾದು ನೋಡಿ ಅಂತ ಅಷ್ಟೇ ನಾನು ಹೇಳಕ್ಕೆ ಬಯಸ್ತೇನೆ. ರಾಜ್ಯದ ಹಿತಕ್ಕಾಗಿ ಕೆಲಸ ಮಾಡೋದಾಗಿದ್ದರೆ ಕಳೆದ 3 ವರ್ಷದಲ್ಲಿ ಅದು ಕಾಣಬೇಕಾಗಿತ್ತು. 3 ವರ್ಷದಲ್ಲಿ ಕಾಣದೇ ಇರೋದು ಇನ್ನೆರಡು ವರ್ಷದಲ್ಲಿ ಏನು ಕಾಣುತ್ತೆ? ಚುನಾವಣೆ ವರ್ಷ ಆಗಿರೋದ್ರಿಂದಾಗಿ ಇನ್ನಷ್ಟು ಓಲೈಕೆ ರಾಜಕಾರಣ, ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು, ಇದು ಜಾಸ್ತಿ ಆಗ್ಬೋದು. ಮಾನ್ಯ ನಿಯೋಜಿತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸ್ವಭಾವಕ್ಕೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರೋದು ಸ್ವಲ್ಪ ವಿರುದ್ಧ. ಅದರಿಂದಾಗಿ ಆಂತರಿಕ ಸಂಘರ್ಷ ಜಾಸ್ತಿ ಆಗ್ಬೋದು. ನೋಡೋಣ. ನೋಡಿ, ಹೊಂದಾಣಿಕೆ ಏನಾದರೂ ಕೆಲವೊಂದು ಸಾಮಾಜಿಕ ಜಾಲತಾಣ ಚರ್ಚೆ ಆಗ್ತಿರೋದು ಅಂತಂದ್ರೆ ವಿಜೇಂದ್ರ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ ಅಥವಾ ಅವ್ರ ಜೊತೆ ಹೋರಾಡಲ್ಲ, ಈ ಥರದೊಂದಷ್ಟು ಚರ್ಚೆ ಆಗ್ತಿರ್ಬೋದು. ನಾವು ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟ ಮಾಡ್ತಾ ಬಂದಿದ್ದೇವೆ. ಕಾಂಗ್ರೆಸ್ ನೀತಿಯ ವಿರುದ್ಧ ಹೋರಾಟವನ್ನು ಮುಂದುವರಿಸ್ತೇವೆ. ಇಲ್ಲಿ ವೈಯಕ್ತಿಕ ಸಂಘರ್ಷದ ಪ್ರಶ್ನೆ ಬರಲ್ಲ, ವೈಯಕ್ತಿಕ ಸ್ನೇಹದ ಪ್ರಶ್ನೆಯೂ ಬರಲ್ಲ. ದಂಡಿನಲ್ಲಿ ಸೋದರ ಮಾವ ಸಂಬಂಧ ಇಟ್ಕೊಂಡು ಯುದ್ಧ ಮಾಡೋಕ್ಕಾಗಲ್ಲ. ಹಾಗಾಗಿ ವೈಯಕ್ತಿಕ ಸ್ನೇಹ ಅದು ವೈಯಕ್ತಿಕ ವಿಚಾರಕ್ಕೆ ಮಾತ್ರ. ರಾಜಕೀಯ ಪ್ರಶ್ನೆ ಬಂದಾಗ ಅವ್ರು ಕಾಂಗ್ರೆಸ್ಸು, ನಾವು BJP. ಇಷ್ಟಾದ ಮೇಲೆ ರಾಜ್ಯದ ಹಿತಕ್ಕಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ನಾವು ಅಭಿನಂದಿಸ್ತೀವಿ, ಬೆಂತಟ್ತೀವಿ, ಬೆಂಬಲ ಕೊಡ್ತೀವಿ. ರಾಜ್ಯದ ಹಿತವನ್ನು ಕಡೆಗಣಿಸಿ ರಾಜಕಾರಣ ಮಾಡಿದ್ರೆ ಅದು ವಿರೋಧಿಸ್ತೀವಿ, ಹೋರಾಟ ಮಾಡ್ತೀವಿ. ಯಾರು ಮುಲಾಜು ನೋಡದೆ ಹೋರಾಟ ಮಾಡ್ತೀವಿ. ಅಕಸ್ಮಾತ್ ಯಾರಾದರೂ ಹೋರಾಟ ಮಾಡದೇ ಇದ್ದರೆ ರಾಜಕಾರಣದಲ್ಲಿ ಆ ಹೋರಾಟ ಮಾಡದೇ ಇರೋರು ಸಂದರ್ಭದ ಉಪಯೋಗ ಮಾಡಿಕೊಳ್ಳದೇ ಇರೋ ಕಾರಣಕ್ಕೆ ಕಳೆದು ಹೋಗ್ತಾರೆ. ಹೋರಾಟ ಮಾಡೋರು ಮುನ್ನೆಲೆಗೆ ಬರ್ತಾರೆ. ಹಾಗಾಗಿ ಕಾಂಗ್ರೆಸ್ ನೀತಿಯ ವಿರುದ್ಧ ನಮ್ಮ ನಿಲುವುಗಳಿರ್ತವೆ. ಸರ್ಕಾರ ತೆಗೆದುಕೊಳ್ಳುವ ನಿರ್ಣಯ ಜನಪರವಾಗಿದ್ದರೆ ನಾವು ಬೆಂಬಲಿಸ್ತೇವೆ. ರಾಜ್ಯದ ಹಿತ ಕಾಯ್ತಾ ಇದ್ದರೆ ಬೆಂಬಲಿಸ್ತೇವೆ. ರಾಷ್ಟ್ರದ ಹಿತಕ್ಕೆ ಪೂರಕವಾಗಿದ್ದರೆ ಬೆಂಬಲಿಸ್ತೇವೆ. ಅದಕ್ಕೆ ವಿರುದ್ಧವಾಗಿದ್ದರೆ, ಭ್ರಷ್ಟಾಚಾರ ಮುಂದುವರೆದ್ರೆ ಹೋರಾಟ ಮಾಡ್ತೇವೆ. ಸ್ವಜನ ಪಕ್ಷಪಾತ ಇದ್ದರೆ ಹೋರಾಟ ಮಾಡ್ತೇವೆ. ಆರಂಭದ ದಿನಗಳು ಹೇಗಿರುತ್ತೋ ಅನ್ನೋದು ಗೊತ್ತಿಲ್ಲ.
ಆದರೆ ಹಿಂದಿನ ಟ್ರ್ಯಾಕ್ ರೆಕಾರ್ಡು ಭಾಳ ಕೆಟ್ಟದಿದೆ ಕಾಂಗ್ರೆಸ್ಸಿಂದು. ಇತ್ತೀಚೆಗೆ 39,000 ಕೋಟಿ ರೂಪಾಯಿ ಕಸದ್ದು ಕೂಡ ಒಂದು ಚರ್ಚೆ ಆಗ್ತಾ ಇದೆ. ಬ್ಲಾಕ್ ಲಿಸ್ಟಲ್ಲಿ ಒಳಗಾಗಿರ್ತಕ್ಕಂಥ ಕಂಪನಿಗಳಿಗೆ 39,000 ಕೋಟಿ ರೂಪಾಯಿನ ಕಸದ ವಿಲೇವಾರಿಯ ಗುತ್ತಿಗೆಯನ್ನು ಕೊಡ್ತಾ ಇದ್ದಾರೆ ಅನ್ನೋದು ಒಂದು ದೊಡ್ಡ ಚರ್ಚೆ. ಅಂತ ನಮ್ಮ ಹೋರಾಟವನ್ನು ಮುಂದುವರಿಸ್ತೇವೆ. ಅಣ್ಣಾಮಲೈಯವರು ನಮ್ಮ ಒಳ್ಳೆಯ ಸ್ನೇಹಿತರು. ಅವರು ರಾಜಕಾರಣಕ್ಕೆ ಬರೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡು ಬರೋದ್ರೊಳಗಡೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ಆಗ ನಾನು ತಮಿಳುನಾಡಿನ ಪ್ರಭಾರಿಯಾಗಿದ್ದೆ. ಅವರು ನಮ್ಮಲ್ಲಿ SP ಆಗಿ ಕೆಲಸ ಮಾಡ್ತಿದ್ರು. ಈ ಎಲ್ಲ ಹಿನ್ನೆಲೆಯಲ್ಲಿ ಅವ್ರನ್ನ ತಮಿಳುನಾಡು ರಾಜಕಾರಣಕ್ಕೆ ಕರ್ಕೊಂಬರೋದ್ರೊಳಗೆ ನಂದು ಕೂಡ ಒಂದು ಸಣ್ಣ ಪಾತ್ರ ಇತ್ತು. ನನ್ನ ಅನುಭವದಲ್ಲಿ ಹೇಳೋದಾದರೆ ಅವರು ರಾಜ್ಯದ ಹಿತ ಮತ್ತು ರಾಷ್ಟ್ರದ ಹಿತವನ್ನು ಬಿಟ್ಕೊಟ್ಟು ರಾಜಕಾರಣ ಮಾಡಲ್ಲ, ಇಷ್ಟು ಗ್ಯಾರಂಟಿ ನಾನು ಕೊಡಬಲ್ಲೆ. ಇನ್ನು ಪಕ್ಷಕ್ಕೆ ಕುರಿತಾಗಿ ನಾವು ಅಪೇಕ್ಷೆ ಪಡ್ತೀವಿ, ಪಕ್ಷನಿಷ್ಠೆ ಪರಿಶ್ರಮ ತಡವಾಗಿ ಆದರೂ ಫಲಿತಾಂಶ ಕೊಡುತ್ತೆ. ತಕ್ಷಣ ಕೆಲವು ರಾಜ್ಯಗಳಲ್ಲಿ ತಕ್ಷಣದ ಫಲಿತಾಂಶ ಕೊಟ್ಟರೆ, ಕೆಲವು ರಾಜ್ಯಗಳಲ್ಲಿ ತಡವಾಗಿ ಫಲಿತಾಂಶವನ್ನು ಕೊಡುತ್ತೆ. ಕಾಯುವ ತಾಳ್ಮೆ ಇರಬೇಕು. ನಾನು ಇದಕ್ಕಿಂತ ಹೆಚ್ಚಿಗೆ ಏನೂ ಹೇಳೋಕ್ಕಾಗಲ್ಲ. ಇನ್ನು ಅವ್ರ ಬಗ್ಗೆ ನೀವು ಕೇಳ್ತಿರೋ ಪ್ರಶ್ನೆ ಈಗ ಊಹಾಪೋಹದ ಮೇಲೆ ಕೇಳ್ತಾ ಇದ್ದೀರಿ, ಕಾದು ನೋಡುವ. ಆದರೆ ಒಂದು ವಿಶ್ವಾಸ ಇದೆ, ವ್ಯಕ್ತಿಗತವಾಗಿ ಅವರು ಒಳ್ಳೆ ಮನುಷ್ಯ ಮತ್ತು ರಾಷ್ಟ್ರ ಮತ್ತು ರಾಜ್ಯದ ಹಿತವನ್ನು ಕಡೆಗಣಿಸಿ ಅವರು ರಾಜಕಾರಣ ಮಾಡಲ್ಲ, ಅಷ್ಟು ಗ್ಯಾರಂಟಿ ಕೊಡಬಲ್ಲ. ನೋಡಿ, ರಾಜಕಾರಣದಲ್ಲಿ ಸಾಮೂಹಿಕ ನಿರ್ಣಯ ಅದರ ಪದ್ಧತಿಯನ್ನು ಕಾರ್ಯಪದ್ಧತಿಯಾಗಿ ನಮ್ಮ ಪಕ್ಷ ಅಳವಡಿಸ್ಕೊಂಡಿದೆ. ಏನೇ ನಿರ್ಣಯ ಆಗಿದ್ರೂ ಕೂಡ ಅದು ಚರ್ಚೆ, ಸಲಹೆ ಯಾರಿಂದ ಬಂದರೂ ಕೂಡ ಚರ್ಚೆಯಾಗಿ ಒಮ್ಮತದ ನಿರ್ಣಯನೇ ಆಗೋದು. ಆ ಒಮ್ಮತದ ನಿರ್ಣಯದ ಕಾರ್ಯಪದ್ಧತಿಯನ್ನು ನಾವು ಅಳವಡಿಸ್ಕೊಂಡ್ಮೇಲೆ ಆ ನಿರ್ಣಯಕ್ಕೆ ಬದ್ಧ ಆಗಬೇಕಾಗುತ್ತೆ. ಕೆಲವೊಮ್ಮೆ ಅವ್ರ ಮಾತು ಕೇಳಿದ್ದೀವಿ, ಕೆಲವೊಮ್ಮೆ ಅವ್ರ ಮಾತು ಕೇಳದೇ ಇರ್ಬೋದು. ಅದು ನಿರ್ಣಯ ಏಕಪಕ್ಷೀಯ ನಿರ್ಣಯ ನಮ್ಮ ಪಕ್ಷದ ವ್ಯವಸ್ಥೆಯೊಳಗೆ ಆಗಲ್ಲ. ಅದು ಚರ್ಚೆಯಾಗಿಯೇ ಅದು ರಾಜ್ಯ ಮಟ್ಟದಲ್ಲಾದರೆ ರಾಜ್ಯದ ಕೋರ್ ಕಮಿಟಿ, ರಾಷ್ಟ್ರೀಯ ಮಟ್ಟದಲ್ಲಾದರೆ ಪಾರ್ಲಿಮೆಂಟ್ರಿ ಬೋರ್ಡು, ಅಲ್ಲೇ ನಿರ್ಣಯ ಆಗೋದು. ದೇವೇಗೌಡರು ರಾಜ್ಯ ಮತ್ತು ರಾಷ್ಟ್ರದ ಹಿರಿಯ ಮುತ್ಸದ್ದಿ ನಾಯಕರು. ಅವ್ರ ಬಗ್ಗೆ ಅಭಿಪ್ರಾಯವನ್ನು ನಾವು ಹೇಳುವ ಕೆಲಸ ಮಾಡಲ್ಲ, ಅದು ರಾಷ್ಟ್ರೀಯ ಮಟ್ಟದಲ್ಲೇ ತೀರ್ಮಾನ ಆಗುತ್ತೆ. ಇನ್ನು ನಮ್ಮ ಪಕ್ಷದಲ್ಲಿ ರಾಜ್ಯಸಭೆಗೆ ಹೆಸರು ಪ್ರಸ್ತಾವನೆ ಕಳಿಸೋದಕ್ಕೆ ಸೂಚನೆ ಬಂದಿತ್ತು. ಅದರಂತೆ ನಾವು ಚರ್ಚೆ ನಡೆಸಿ ರಾಜ್ಯದಿಂದ ಹಲವಾರು ಹೆಸರುಗಳನ್ನು ಕಳಿಸಿದ್ದೇವೆ. ಅದರೊಳಗಡೆ ಯಾರಿಗೆ ಮಾಡ್ತಾರೆ ಅನ್ನೋದು ಪಾರ್ಲಿಮೆಂಟ್ರಿ ಬೋರ್ಡಿಗೆ ಬಿಟ್ಟಿದ್ದು. ನಾವು ರಾಜ್ಯಸಭೆಗೆ ಒಂದು 5-6 ಹೆಸರುಗಳನ್ನು, ವಿಧಾನ ಪರಿಷತ್ತಿಗೆ 10ಕ್ಕೂ ಹೆಸರುಗಳನ್ನು ನಾವು ಇಲ್ಲಿಂದ ರೆಕಮೆಂಡ್ ಮಾಡಿದ್ದೇವೆ. ಅದರೊಳಗಡೆ ಪ್ರದೇಶವಾರು, ಸಾಮಾಜಿಕ ನ್ಯಾಯಕ್ಕೆ ಆದ್ಯತೆ ಕೊಟ್ಟು, ಅನುಭವ, ಹಿರಿತನ, ಈ ರೀತಿ ಎಲ್ಲ ಕ್ರೋಢೀಕರಿಸಿ ನಮ್ಮ ಅಭಿಪ್ರಾಯವನ್ನು ಪಾರ್ಲಿಮೆಂಟ್ರಿ ಬೋರ್ಡಿಗೆ ಕಳಿಸಿದ್ದೇವೆ. ಅಲ್ಲಿ ಯಾರಿಗೆ ತೀರ್ಮಾನ ಮಾಡ್ತಾರೋ ಅವರಿಗೆ. ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಬಯಸೋದಿಲ್ಲ, ಅದು ನಮ್ಮ ಪದ್ಧತಿಯೂ ಅಲ್ಲ. ಹಲವಾರು ಹೆಸರು ಕಳಿಸಿದ್ದೀವಿ. 4ನೇ ತಾರೀಕು ಸರ್ RCB ಕಾಲ್ತುಳಿತ ಆಗಿ 1 ವರ್ಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಂದು ಬಿಲ್ಲನ್ನು ಕೂಡ ತಂದಿದ್ರು, ಕಂಪೇರ್ಡ್ ಆಗದೆ ಇರೋ ರೀತಿಯಲ್ಲಿ. ಅದು ಮಧ್ಯದಲ್ಲೇ ನಿಂತಿದೆ, ಅದನ್ನು ಜಾರಿಗೂ ತಂದಿಲ್ಲ. ಕ್ಯಾಬಿನೆಟ್ ಸಬ್ ಕಮಿಟಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಆಗಿತ್ತು. RCB ಗೆಲುವನ್ನು ಸಂಭ್ರಮಿಸಿದ ರೀತಿ ಅದು ದುರಂತಕ್ಕೆ ಕಾರಣ ಆಯಿತು. ಗೆಲುವಿನ ಕ್ರೆಡಿಟ್ಟು ಪಡಿಬೇಕು ಅನ್ನುವಂಥ ಹಪಾಹಪಿತನ ಅಮಾಯಕರ ಸಾವಿಗೆ ಕಾರಣ ಆಯಿತು. ಅಂಥದ್ದು ಮರುಕಳಿಸಬಾರ್ದು. ಆ ಎಚ್ಚರದಲ್ಲಿ ನಾವಿರಬೇಕು. ಕ್ರೀಡೆಯನ್ನು ಕ್ರೀಡಾ ಸ್ಫೂರ್ತಿಯಿಂದಷ್ಟೇ ನೋಡಬೇಕು. ಅದು ಬಹುಶಃ ಈ ಕಾರಣಕ್ಕೆ ಇರಬೇಕು. ಹಳೆ ಗಾದೆ ಮಾತು ಹುಟ್ಟಿರೋದು,
ಯಾವುದೂ ಅತಿ ಆಗಬಾರ್ದು ಅಂತ. ಅತಿಯಾದರೆ ಅಮೃತವು ವಿಷ ಆಗತ್ತೆ. ಯಾವುದೂ ಅತಿ ಆಗಬಾರ್ದು. ಕ್ರೀಡೆಯನ್ನು ಅದನ್ನೊಂದು ಆನಂದಿಸಬೇಕು. ಅದನ್ನು ರಾಜ್ಯದ ಗೆಲುವು ಅಂತ ಯೋಚಿಸಿದ್ದೇ ಒಂದು ವಿಪರ್ಯಾಸ, ಒಂದು ದುರಂತ. ಆ ದುರಂತಕ್ಕೆ ಅದೇ ಕಾರಣ. ವಿಜಯ್ ಮಲ್ಯ ಹೇಳಿದರು, ನಾನು RCB ಅಂತ ಯಾಕಿಟ್ಟೆ ಅಂತ ಹೇಳಿ, ರಾಯಲ್ ಚಾಲೆಂಜನ್ನು ಪ್ರಮೋಟ್ ಮಾಡೋಕ್ಕೆ ಅಂತ ಅವ್ರು ಹೇಳಿದರು. ಇವರೇನು ಮಾಡಿಬಿಟ್ರು, ಗೆದ್ದಿದ್ರ ಕ್ರೆಡಿಟ್ನ ನಾವು ಹೊಡ್ಕೊಂಡ್ಬಿಡೋಣ, ಆ ಲಾಭ ನಾವು ಪಡೆದು ಅವ್ರ RCB ಅಭಿಮಾನಿಗಳ ಹೃದಯದಲ್ಲಿ ನಾವು ಪ್ರತಿಷ್ಠಾಪಿತಗೊಂಡ್ಬಿಡ್ಬೋದು, ನಮ್ಮ ಭ್ರಷ್ಟಾಚಾರ ಎಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಅಂದ್ಕೊಂಡ್ಬಿಟ್ರು. ಅಂದ್ಕೊಂಡು ಅದನ್ನು ಅತಿರೇಕಕ್ಕೆ ತಗೊಂಡೋದ್ರು. ಅದ್ರ ಪರಿಣಾಮ ಅಮಾಯಕರ ಸಾವಾಯಿತು ಅಂತ ಮರುಕಳಿಸಬಾರ್ದು. ಅಷ್ಟೇ ನಾನು ಹೇಳಕ್ಕೆ ಬಯಸ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.